ದಾಖಲೆ ನಿರ್ಮಾಣದ ಕನಸು ಕೂಡ ಪೋಸ್ಟ್ಪೋನ್ ಆಯಿತು. ಧೋ ಅಂತ ಸುರಿತಿರೋ ಮಳೆ. ಇವತ್ತು ಇದ್ದಕ್ಕಿದ್ದಂತೆಯೇ ಸುರಿದ ವರುಣ ವಿದ್ಯಾರ್ಥಿಗಳ ಆಸೆಗೆ ತಣ್ಣೀರೆರಚಿದ. ಕಂಡ ಕನಸು ಮಳೆಯಲ್ಲೇ ಕೊಚ್ಚೋಯ್ತು. ಹೌದು, ಎಲ್ಲ ಅಂದ್ಕೊಂಡಂತೆ ಆಗಿದ್ರೆ ಇವತ್ತು ಸಹಕಾರ ನಗರದ ಕಾವೇರಿ ಕಾಲೇಜಿನ ಆವರಣದಲ್ಲಿ ಸಂಭ್ರಮ ಮುಗಿಲು ಮುಟ್ತಿತ್ತು. ಬಟ್ಟೆಯಲ್ಲಿ ಮಾಡಿದ್ದ ಬರೋಬ್ಬರಿ 1,00,000 ಚದರಡಿ ವಿಸ್ತೀರ್ಣದ ಅಶೋಕ ಚಕ್ರ, 4.5 ಅಡಿ ಎತ್ತರದ ರಾಷ್ಟ್ರಧ್ವಜ ಹಾರಾಡ್ತಾ ಇತ್ತು. ಆದರೆ ದಿಢೀರಂತ ಸುರಿದ ವರುಣ ಅಮ್ಮ ಫೌಂಡೇಶನ್ ಆಯೋಜಿಸಿದ್ದ ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸಿದ. ವರ್ಲ್ಡ್ಸ್ ಲಾರ್ಜೆಸ್ಟ್ ಟ್ರೈಕಲರ್ ಫ್ಲಾಗ್ ನಮ್ದಾಗುತ್ತೆ. ಅದು ಸಂಡೇ 5.3 ಕಿಲೋಮೀಟರ್ ನಾವು ನಾಗಾರ್ಜುನ ಕಾಲೇಜ್ ಕಡೆಯಿಂದ ಮಾಡ್ತಿದ್ದೀವಿ. ಅದಾದಮೇಲೆ ಇನ್ನೊಂದು ಚಕ್ರ ಒಂದು ಅನ್ಫೋಲ್ಡ್ ಆಗಬೇಕಿತ್ತು. ಅದು ಅನ್ಫೋಲ್ಡ್ ಆದಮೇಲೆ ಅದು ಪ್ರಪಂಚದಲ್ಲಿ ಅತಿ ದೊಡ್ಡ ಅಶೋಕ ಚಕ್ರ ಆಗ್ತಿತ್ತು. ಅದು ಕಾರ್ಯಕ್ರಮಕ್ಕೆ ದೇಶ ವಿದೇಶದಿಂದ ಗಣ್ಯರ ದಂಡೇ ಹರಿದು ಬಂದಿತ್ತು. ಆದರೆ ಮಳೆಯಿಂದಾಗಿ ಬಂದಿದ್ದ ಅತಿಥಿಗಳು ವಿದ್ಯಾರ್ಥಿಗಳಿಗೆ ಭಾರೀ ನಿರಾಸೆಯಾಯಿತು. ಆದರೂ ವಿದ್ಯಾರ್ಥಿಗಳು ಒದ್ದೆಯಾಗಿದ್ದ ರಾಷ್ಟ್ರಧ್ವಜವನ್ನ ಹಿಡಿದು ದೇಶ ಪ್ರೇಮ ಮೆರೆದರು. ಮಳೆಯಲ್ಲೇ ನೆನೆಯುತ್ತಾ ವಿದ್ಯಾರ್ಥಿಗಳು ದೇಶಭಕ್ತಿ ಗೀತೆಗಳನ್ನ ಹಾಡಿದ್ರು. ಕಲರ್ ಬಲೂನ್ ಹಾರಿಸೋ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು. ನಮಗಿದ್ದಂತಹ ದೇಶಭಕ್ತಿ ನಮ್ಮಲ್ಲಿ ಹಾಗೂ ಇಲ್ಲಿ ಬಂದಿದ್ದಂಥ ನಮ್ಮ ಗಣ್ಯರಿರ್ಬೋದು, ನಮ್ಮ ಗೆಸ್ಟ್ಗಳಿರ್ಬೋದು, ಅವರೆಲ್ಲ ಮಳೆಯಲ್ಲಿ ಇದ್ದರೂ ಸಹ ನಮಗೋಸ್ಕರ ಇದ್ದು ಇದನ್ನು ಓಪನ್ ಮಾಡಿಕೊಟ್ರು. ಹಾಗೂ ನಾವೆಲ್ಲ ಚಕ್ರನ ಓಪನ್ ಮಾಡಬೇಕಿತ್ತು, ಬಟ್ ಆಗಿಲ್ಲ ಮಳೆ ಕಾರಣ. ಆದ್ರೂ ಇದು ನಾವು ದೇವರ ದಯೆ ಅಂತಲೇ ಭಾವಿಸಿದ್ದೀವಿ. ಒಟ್ಟಾರೆ ವರುಣ ಕಲರ್ಫುಲ್ ಕಾರ್ಯಕ್ರಮಕ್ಕೆ ಅಡ್ಡಿ ಮಾಡಿದ್ದು ಎಲ್ಲರ ಮನಸ್ಸಿಗೆ ಬೇಸರವನ್ನುಂಟು ಮಾಡಿತು. ಆದರೆ ಇದೇ ಭಾನುವಾರ ಅಶೋಕ ಚಕ್ರದ ಜೊತೆಗೆ ತಿರಂಗ ಹಾರಾಡೋ ಮೂಲಕ ಗಿನ್ನಿಸ್ ದಾಖಲೆ ಸೃಷ್ಟಿಸೋಕೆ ಅಮ್ಮ ಫೌಂಡೇಶನ್ ಸಜ್ಜಾಗಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಮಹೇಶ್ ಜೊತೆ ಅಂಚನ್ ಗೀತಾ, ಸುವರ್ಣ ನ್ಯೂಸ್. ಕಷ್ಟಕಾಲದಲ್ಲೂ ನಮ್ಮ